ಹಾಯ್ ಹಲೋ ನಮಸ್ತೆ ನೀಟ್ಸ್ ಆಫ್ ಚಿಲ್ಡ್ರನ್ಗೆ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕನ್ನಡ ಮಾಧ್ಯಮದಲ್ಲಿ ಮಾಡಲ್ ಕ್ವೆಶ್ಚನ್ ಪೇಪರ್ನ ಸೋಷಿಯಲ್ ಸೈನ್ಸ್ ಪೇಪರ್ 2 ಬಗ್ಗೆ ಅನಾಲಿಸಿಸ್ ಅನ್ನ ಒನ್ ವರ್ಡ್ ಆನ್ಸರ್ಸ್ಗೆ ಸಂಬಂಧಪಟ್ಟಂತೆ ಅನಾಲಿಸಿಸ್ ಮಾಡ್ತಾ ಹೋಗಿದ್ವಿ. ಈ ಒಂದು ವಿಡಿಯೋದಲ್ಲಿ ಇಂಗ್ಲಿಷ್ ಮೀಡಿಯಂಗೆ ಸಂಬಂಧಪಟ್ಟಂತೆ ಒನ್ ವರ್ಡ್ ಆನ್ಸರ್ಸ್ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದರೆ ಅದಕ್ಕೇನು ಉತ್ತರ ಅಂತ ಹೇಳಿ ನೋಡ್ತಾ ಹೋಗೋಣ. ಬನ್ನಿ, ಮೊದಲನೇ ಪ್ರಶ್ನೆ ಹೀಗಿದೆ: ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಡಿಫರೆಂಟ್ ಡೈನೆಸ್ಟೀಸ್ ಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಚಂದ್ರದೇವ ದ ಫೌಂಡರ್ ಆಫ್ ಗರ್ಹವಾಲಾಸ್ ಡೈನೆಸ್ಟಿ, ಇದು ಸರಿಯಾಗಿದೆ. ಗರ್ಹವಾಲಾಸ್ನ ಫೌಂಡರು ಚಂದ್ರದೇವ. ಇನ್ನು ಉಪೇಂದ್ರ ಕೃಷ್ಣರಾಜ ಫೌಂಡೆಡ್ ಪಾರಮಾರಸ್ ಡೈನೆಸ್ಟಿ, ಇದನ್ನು ಕೂಡ ಸರಿಯಾಗಿದೆ. ದ ಫೌಂಡರ್ ಆಫ್ ಪಾರಮಾರಸ್ ಡೈನೆಸ್ಟಿ, ದಟ್ ಈಸ್ ಬೈ ಉಪೇಂದ್ರ ಕೃಷ್ಣರಾಜ. ಇನ್ನು ಮೂಲರಾಜ ಫಸ್ಟ್ ಈಸ್ ದ ಫೌಂಡರ್ ಆಫ್ ಸೋಲಂಕೀಸ್, ಅದನ್ನು ಕೂಡ ಸರಿಯಾಗಿದೆ. ಸೋಲಂಕೀಸ್ನ ಫೌಂಡರು ಮೂಲರಾಜ ಫಸ್ಟ್. ಇನ್ನು ಡಿ ಆಪ್ಷನ್ ಏನಿದೆ, ಭೋಜ ಈಸ್ ದ ಫೌಂಡರ್ ಆಫ್ ಸೋಲಂಕೀಸ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಭೋಜರಾಜ ಅಲ್ಲ, ಅದರ ಬದಲಾಗಿ ದಂಗ ಈ ಒಂದು ಸೋಲಂಕೀಸ್ನ ಫೌಂಡರ್ ಆಗಿದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಏನಿದೆ, ಆಪ್ಷನ್ 3 ಎ ಬಿ ಸಿ ಆರ್ ಕರೆಕ್ಟ್, ಡಿ ಈಸ್ ರಾಂಗ್ ಅಂತ. ಸೊ ಹಾಗಾಗಿ ಸ್ನೇಹಿತರೆ ಸರಿಯಾದಂತಹ ಉತ್ತರ ಎ ಬಿ ಸಿ ಆರ್ ಕರೆಕ್ಟ್. ಇದಕ್ಕೆ ಸಂಬಂಧಪಟ್ಟಂತೆ ನೀವು 9th ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಸೆಕೆಂಡ್ ಲೆಸನ್ ಅನ್ನ ನೀವು ಕಣ್ಣಾಡಿಸಿದಾಗ ಇದಕ್ಕೆ ಸರಿಯಾದಂತಹ ಉತ್ತರ ಸಿಕ್ಕುತ್ತೆ ಸ್ನೇಹಿತರೆ. 9th ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಸೆಕೆಂಡ್ ಲೆಸನ್. Next, move on to second question. Match the least first with least two and choose the right answer from the code given below. ಇಲ್ಲಿ ಒಂದಷ್ಟು ಟ್ಯಾಕ್ಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. 9th ಸ್ಟ್ಯಾಂಡರ್ಡ್ ಸಂಬಂಧಪಟ್ಟಂತೆ ಮೊಘಲ್ಸ್ ಅಂಡ್ ಮರಾಠಾಸ್ ಅಲ್ಲಿ ಡಿಫರೆಂಟ್ ಟ್ಯಾಕ್ಸ್ ಗಳನ್ನ, ಮರಾಠಾಸು ಯಾವೆಲ್ಲ ಟ್ಯಾಕ್ಸ್ ಗಳನ್ನ ಹಾಕ್ತಾ ಇದ್ರು ಅನ್ನೋದ್ರ ಬಗ್ಗೆ ಟ್ಯಾಕ್ಸ್ ಗಳ ಹೆಸರನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅವುಗಳ ಟ್ಯಾಕ್ಸಸ್ ಯಾವ್ಯಾವು ಅನ್ನೋದ್ರ ಬಗ್ಗೆ ಮೆನ್ಷನ್ ಅನ್ನ ಮಾಡ್ತಾ ಹೋಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಖರಾಜ್ ಅನ್ನೋದು ಇದು ಲ್ಯಾಂಡ್ ಟ್ಯಾಕ್ಸ್ ಆನ್ ನಾನ್ ಮುಸ್ಲಿಮ್ಸ್ಗೆ ವಿಧಿಸ್ತಾ ಇರ್ತಕ್ಕಂಥ ಒಂದು ಟ್ಯಾಕ್ಸ್ ಆಗಿದೆ. ಇನ್ನು ಉರ್ಷ್ ಅನ್ನೋ ಒಂದು ಟ್ಯಾಕ್ಸ್ ಏನಿದೆ, ಇದು ಅಗ್ರಿಕಲ್ಚರಲ್ ಟ್ಯಾಕ್ಸ್ ಆನ್ ಮುಸ್ಲಿಮ್ಸ್ಗಳ ಮೇಲೆ ವಿಧಿಸ್ತಾ ಇರ್ತಕ್ಕಂಥ ಟ್ಯಾಕ್ಸ್ ಆಗಿತ್ತು. ಇನ್ನು ಜಕಾತ್ ಅನ್ನೋದೇನಿದೆ, ಜಕಾತ್ ಅನ್ನೋದು ಪ್ರಾಪರ್ಟಿ ಟ್ಯಾಕ್ಸ್ ಆನ್ ಮುಸ್ಲಿಂ ಸಬ್ಜೆಕ್ಟ್ಸ್ ಗಳ ಮೇಲೆ ವಿಧಿಸ್ತಾ ಇರ್ತಕ್ಕಂಥದ್ದು. ಇನ್ನು ಜಜಿಯಾ ಅನ್ನೋದೇನಿದೆ, ಜಜಿಯಾ ಅನ್ನೋದು ಇಟ್ ಇಸ್ ಎ ರಿಲಿಜಿಯಸ್ ಟ್ಯಾಕ್ಸ್ ಆನ್ ಹಿಂದೂಸ್ ಅಂತ. ಸೊ ಹಾಗಾಗಿ ಸರಿಯಾದಂತಹ ಉತ್ತರ ಆಪ್ಷನ್ 2 4 1 3 2 ಇದು ಸರಿಯಾದಂತಹ ಉತ್ತರ. ನೀವು 9th ಸ್ಟ್ಯಾಂಡರ್ಡ್ ಮೊಘಲ್ಸ್ ಅಂಡ್ ಮರಾಠಾಸ್ ಒಂದು ಅಧ್ಯಾಯವನ್ನು ಗಮನಿಸಿದಾಗ ಪಾರ್ಟ್ 2 ನಲ್ಲಿ ಸಿಕ್ಕುತ್ತೆ ಈ ಒಂದು ಸೋರ್ಸು, ನೀವು ಗಮನಿಸಬಹುದು. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ದ ಕರೆಕ್ಟ್ ಕ್ರೊನಾಲಾಜಿಕಲ್ ಆರ್ಡರ್ ಆಫ್ ದಿ ಫಾಲೋಯಿಂಗ್ ಡೈನೆಸ್ಟೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 9th ಸ್ಟ್ಯಾಂಡರ್ಡ್ನ ವಿಜಯನಗರ ಡೈನೆಸ್ಟೀಸ್ ಅಥವಾ ವಿಜಯನಗರ ಕಿಂಗ್ಡಮ್ಸ್ ಏನಿದೆ, ಆ ವಿಜಯನಗರ ಕಿಂಗ್ಡಮ್ ಅನ್ನ ರೂಲ್ ಮಾಡಿರ್ತಕ್ಕಂಥ ಡಿಫರೆಂಟ್ ಡೈನೆಸ್ಟೀಸ್ ಗಳನ್ನ ಮೆನ್ಷನ್ ಮಾಡಿದರೆ ಅದರಲ್ಲಿ ಆರ್ಡರ್ ನಲ್ಲಿ ಬರಿತಾ ಹೋಗ್ಬೇಕು. ಸೊ ಸರಿಯಾದಂತ ಆರ್ಡರ್ ಬಂದು ಸಂಗಮ, ಸಾಳವ, ತುಳವ, ಅರವೀಡು. ಸಂಗಮ ಮೊದಲನೇದು, ಸಂಗಮ, ಸಾಳವ, ತುಳವ ಮತ್ತೆ ಅರವೀಡು. ಹಾಗಾಗಿ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಆಪ್ಷನ್ 4 ಏನಿದೆ, ಡಿ ಎ ಬಿ ಸಿ ಇದು ಸರಿಯಾದಂತಹ ಉತ್ತರ. 9th ಸ್ಟ್ಯಾಂಡರ್ಡ್ ಪಾರ್ಟ್ 1 ಇತಿಹಾಸದ ಹಿಸ್ಟ್ರಿ ಪಾರ್ಟ್ ನ 4ನೇ ಲೆಸನ್ ಗಮನಿಸಿದಾಗ ಇದಕ್ಕೆ ಸರಿಯಾದಂತಹ ಉತ್ತರ ನಿಮಗೆ ಸಿಕ್ಕುತ್ತೆ. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ದ ಕರೆಕ್ಟ್ ಕ್ರೊನಾಲಾಜಿಕಲ್ ಆರ್ಡರ್ ಆಫ್ ದಿ ಫಾಲೋಯಿಂಗ್ ರೂಲರ್ಸ್ ರಿಲೇಟೆಡ್ ಟು ದಿಸ್ 9th ಸ್ಟ್ಯಾಂಡರ್ಡ್ ಬಹುಮನಿ ರೂಲರ್ಸ್ ಗಳೇನಿದ್ದಾರೆ, ಆ ಬಹುಮನಿ ರೂಲರ್ಸ್ ಗಳು ಇವನ್ನು ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಅನ್ನ ಮಾಡಿರ್ತಕ್ಕಂಥದ್ದು. ಕ್ರೊನಾಲಾಜಿಕಲ್ ಆರ್ಡರ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಕರೆಕ್ಟ್ ಆಗಿದೆ, ಎಲ್ಲಾ ರೂಲರ್ಸ್ ಗಳು ಸರಿಯಾಗಿ ಕೊಟ್ಟಿದ್ದಾರೆ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಯೂಸುಫ್ ಆದಿಲ್ ಖಾನ್ ಆದ್ಮೇಲೆ ಇಸ್ಮಾಯಿಲ್ ಆದಿಲ್ ಶಾ ಅಧಿಕಾರಕ್ಕೆ ಬರ್ತಾರೆ. ಅದಾದ ನಂತರ ಇಬ್ರಾಹಿಂ ಆದಿಲ್ ಶಾ ಫಸ್ಟ್ ಬರ್ತಾರೆ ಅಧಿಕಾರಕ್ಕೆ, ಅಲಿ ಆದಿಲ್ ಶಾ ಫಸ್ಟ್ ಅಧಿಕಾರಕ್ಕೆ ಬರ್ತಾರೆ. ಹಾಗಾಗಿ ಮೊದಲನೇ ಆಪ್ಷನ್ ಏನಿದೆ ಎ ಬಿ ಸಿ ಡಿ ಸರಿಯಾದಂತ ಉತ್ತರ, ನೋ ಚೇಂಜಸ್ ಅಟ್ ಆಲ್. ಹಾಗಾಗಿ ನೀವು ಒಂದ್ಸಲಿ 9th ಸ್ಟ್ಯಾಂಡರ್ಡ್ ಬಹುಮನಿ ಕಿಂಗ್ಡಮ್ ಗೆ ಸಂಬಂಧಪಟ್ಟಂತೆ ಇದನ್ನ ಒಂದ್ಸಲಿ ಚೆಕ್ ಮಾಡ್ಕೊಂಡಾಗ ನಿಮಗೆ ಆನ್ಸರ್ ಸಿಕ್ಕೋಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಹೋಗೋಣ. 5ನೇ ಪ್ರಶ್ನೆ ಹೀಗಿದೆ: ಮ್ಯಾಚ್ ದ ಲೀಸ್ಟ್ ವಿತ್ ಫಸ್ಟ್ ವಿತ್ ಲೀಸ್ಟ್ 2 ಅಂಡ್ ಚೂಸ್ ದ ರೈಟ್ ಆನ್ಸರ್. ಇಲ್ಲಿ ರಿಲೇಟೆಡ್ ಟು ಬಹುಮನಿ ರೂಲರ್ಸ್ ಗಳನ್ನ ಮೆನ್ಷನ್ ಮಾಡಿದರೆ, ಇದನ್ನು ಕೂಡ 9th ಸ್ಟ್ಯಾಂಡರ್ಡ್ ಬಹುಮನಿ ರೂಲರ್ಸ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅವರುಗಳ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಅನ್ನ ಕೊಡ್ತಾ ಹೋಗಿದ್ದಾರೆ. ಸೊ ಮೊದಲನೇದಾಗಿ ಇಬ್ರಾಹಿಂ ಆದಿಲ್ ಶಾ ಫಸ್ಟ್
ಇವರು ಅಧಿಕಾರಕ್ಕೆ ಬಂದಿದ್ದು 1518 ಇಂದ 1526 ವರೆಗೂ ಅಡ್ಮಿನಿಸ್ಟ್ರೇಷನ್ ಅನ್ನ ಮಾಡ್ತಾ ಹೋಗ್ತಾರೆ. ಇನ್ನು ಎರಡನೇದಾಗಿ ಮೊಹಮ್ಮದ್ ಆದಿಲ್ ಶಾ, ಇವರು ಅವರ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಅನ್ನ ಹಾಗೆ ಕಂಟಿನ್ಯೂ ಮಾಡ್ತಾರೆ 1626 ಇಂದ 1656 ವರೆಗೂ. ಇನ್ನು ಮೂರನೇದಾಗಿ ಅಲಿ ಆದಿಲ್ ಶಾ ಸೆಕೆಂಡ್, ಇವರು 1656 ಇಂದ 1672 ವರೆಗೂ ಅಡ್ಮಿನಿಸ್ಟ್ರೇಷನ್ ಅನ್ನು ಮಾಡ್ತಾರೆ. ಕೊನೆಯದಾಗಿ ಸಿಕಂದರ್ ಆದಿಲ್ ಶಾ 1672 ಇಂದ 1686 ವರೆಗೂ ಅಡ್ಮಿನಿಸ್ಟ್ರೇಷನ್ ಅನ್ನು ಮಾಡಿದ್ರು. ಇದಕ್ಕೆ ಸರಿಯಾದಂತಹ ಉತ್ತರ ಮೂರನೇ ಆಪ್ಷನ್ 3124 is the right answer. Let's move on to next question number 6. In least first personalities and least second, the points related to them are given. Choose the correct answer by the matching them. So ಇಲ್ಲಿ ರಿಲೇಟೆಡ್ ಟು ಒಂದಷ್ಟು ಆಥರ್ಸ್ ಗಳನ್ನ ಕೊಟ್ಟಿದ್ದಾರೆ. ಅವರು ಬರೆದಿರ್ತಕ್ಕಂಥ ಬುಕ್ಸ್ ಗಳನ್ನ ಪಕ್ಕದಲ್ಲಿ ಕೊಡ್ತಾ ಹೋಗಿದ್ದಾರೆ. ಕಾಳಿದಾಸ ಬರೆದಿರ್ತಕ್ಕಂಥ ಬುಕ್ಕು ಶಾಕುಂತಲ. ಹಾಗೆಯೇ ಮ್ಯಾಕ್ಸ್ ಮುಲ್ಲರ್ ಬರೆದಿರ್ತಕ್ಕಂಥ ಒಂದು ಕೃತಿಯನ್ನ ನೋಡಿಕೊಂಡಾಗ ಸ್ಯಾಕ್ರೆಡ್ ಬುಕ್ ಆಫ್ ದ ಈಸ್ಟ್ ಅಂತ. ಜೇಮ್ಸ್ ಮಿಲ್ ಅವರು ಬರೆದಿರ್ತಕ್ಕಂಥ ಬುಕ್ ಯಾವ್ದಪ್ಪ ಅಂದ್ರೆ ದ ಹಿಸ್ಟ್ರಿ ಆಫ್ ಇಂಡಿಯಾ. ವಿಲಿಯಂ ಜೋನ್ಸ್ ಬರೆದಿರ್ತಕ್ಕಂಥದ್ದು ದ ಏಷಿಯಾಟಿಕ್ ಸೊಸೈಟಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು 8th ಸ್ಟ್ಯಾಂಡರ್ಡ್ ಗುಪ್ತಾಸ್ ಡೈನಸ್ಟಿಯನ್ನ ನೀವು ಅಧ್ಯಯನ ಮಾಡಿದಾಗ ಅಲ್ಲಿ ಇದಕ್ಕೆ ರಿಲೇಟೆಡ್ ಆಗಿರತಕ್ಕಂಥ ಒಂದು ಮಾಹಿತಿಯನ್ನ ಸಂಗ್ರಹಿಸಬಹುದು ಸ್ನೇಹಿತರೆ. ಮುಂದಿನ ಪ್ರಶ್ನೆ ಹೋಗೋಣ. 7ನೇ ಪ್ರಶ್ನೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 2ನೇ ಆಪ್ಷನ್ ಏನಿದೆಯಲ್ಲ ಇದು ಸರಿಯಾದಂತ ಉತ್ತರ. ಆಪ್ಷನ್ 2 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ. 1837 1837 a British officer James Prince deciphered Ashoka's inscriptions for the first time. And the second option, an officer named Tushaspa during the reign of Ashoka built the canal for Sudarshana Sarovara Dam. So in this two statements ಗಳಿದೆ. ಇದರಲ್ಲಿ ಸ್ಟೇಟ್ಮೆಂಟ್ ಫಸ್ಟ್ ಏನಿದೆ ಇದು ಸರಿ ಇದೆ. 1837 a British officer James Prince he deciphered Ashoka's inscriptions for the first time. But second statement ಏನಿದೆ, an officer named Tushaspa during the reign of Ashoka ಅಂತ ಇದೆ. ಬಟ್ ಅಶೋಕಾಸ್ ಪೀರಿಯಡ್ ಅಲ್ಲ, ಅಂಡರ್ ದ ಚಂದ್ರಗುಪ್ತ ಅವರು ರೂಲ್ ಮಾಡಬೇಕಾದ್ರೆ ದಿ ಸೇಮ್ ಆಫೀಸರ್ ನೇಮ್ ಕಾಲ್ಡ್ ಆಸ್ ತುಷಾಸ್ಪ ಹೂ ಬಿಲ್ಡ್ ದ ಸುದರ್ಶನ ಸರೋವರ ಡ್ಯಾಮ್. ಇದಕ್ಕೆ ರಿಲೇಟೆಡ್ ಆಗಿ ಯು ಕ್ಯಾನ್ ಸ್ಟಡಿ 8th ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಮೌರ್ಯಾಸ್ ಮತ್ತೆ ಕುಶಾನ್ಸ್ ಅನ್ನೋ ಒಂದು ಲೆಸನ್ ಇದೆ. ಆ ಒಂದು ಲೆಸನ್ ಅಲ್ಲಿ ಯು ಕ್ಯಾನ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್. ಹಾಗಾಗಿ ಸೊ ಎ ಈಸ್ ಟ್ರೂ, ಬಿ ಈಸ್ ಫಾಲ್ಸ್. ಆಪ್ಷನ್ 3 is the right answer. So let's move on to next 8th question. The correct chronological order of the following act. So here it is. Order na it is mentioned. We have to be properly chronological order of the acts ana mention ಮಾಡಬೇಕು. So idralli among that the first act it is called as Regulating Act. Regulating Act it was implemented in the year 1773. So next that is Pitt's India Act introduced in the year 1784 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರತಕ್ಕಂಥದ್ದು. And the next Minto Morley Reforms Act it was introduced in the year 1909. And option C Montagu Chelmsford Act, so it was introduced in the year 1919. So this is you can get it the information 10th standard the constitutional developments ali you can get the more information. So the right answer is option D. A B C is the right answer. So let's move on to next 9th question. 9th question, match the least one with least two and choose the right answer. So here it is related to 8th standard Buddhism and Jainism history. Jainism ಮತ್ತೆ Buddhism as well as Mauryas ಮತ್ತೆ Kushans ಅನ್ನೋ ಒಂದು ಪಾಠದಿಂದ you will get the more information. ಅಂದ್ರೆ related to Buddhist ಕೌನ್ಸಿಲ್ಗಳು ಎಲ್ಲೆಲ್ಲಿ ನಡೆದವು ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅನ್ನು it has been provided. So among that first Buddhist council it was organized that is in Rajagriha, and the second Buddhist council that is held at Vaishali, and the third Buddhist council which was organized at Pataliputra, and the fourth Buddhist council that is at Kundalavana. So this is the right chronological order. So the right answer for this option that is A, B, C, D reverse order ಅಲ್ಲಿ
The right answer, second one. Second option ಏನಿದೆ? So this is the right answer. 4321 is the right answer. So let's move on to 10th question. The correct group of poets during the period of Rashtrakuta is. So ಇಲ್ಲಿ related to these poets which are belongs to Rashtrakutas ಅಂತ. So you can study 8th standard Rashtrakutas ಅನ್ನೋ ಒಂದು ಲೆಸನ್ ಏನಿದೆ, ಹಿಸ್ಟ್ರಿ ಪಾರ್ಟ್ ಅಲ್ಲಿ ರಾಷ್ಟ್ರಕೂಟಾಸ್ ಅಲ್ಲಿ ಈ ಎಲ್ಲ ಪೊಯೆಟ್ಸ್ ಗಳನ್ನ ಯು ಕ್ಯಾನ್ ಗೋ ಥ್ರೂ ಇಟ್ ಒನ್ಸ್. ಸೊ ಅದರಲ್ಲಿ ದ ಕರೆಕ್ಟ್ ಗ್ರೂಪ್ ಆಫ್ ಆರ್ಡರ್ ಯಾವ್ದಾದಪ್ಪ ಅಂದ್ರೆ ತ್ರಿವಿಕ್ರಮ. ಮೊದಲನೇ ಆಪ್ಷನ್ ಏನಿದೆ ತ್ರಿವಿಕ್ರಮ, ಹಾಲುಯುದ್ಧ, ಜಿನಸೇನ, ಗುಣಾಧರ. ದೀಸ್ ಆರ್ ದ ಪೊಯೆಟ್ಸ್ ವಿಚ್ ಆರ್ ಬಿಲಾಂಗ್ಸ್ ಟು ರಾಷ್ಟ್ರಕೂಟಾಸ್ ಅಂಡರ್ ದ ಅಮೋಘ ವರ್ಷ ಒಂದು ಕೋರ್ಟ್ ಪೊಯೆಟ್ ಅಲ್ಲಿ ಕೋರ್ಟ್ ಪೊಯೆಟ್ಸ್ ಗಳಾಗಿ ಇವರೆಲ್ಲರಿಗೂ ಕೂಡ ಇರ್ತಾರೆ. ಸೊ ಹಾಗಾಗಿ ದ ರೈಟ್ ಆನ್ಸರ್ ಆಪ್ಷನ್ ಎ. ಯು ಕ್ಯಾನ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್ ದಟ್ ಈಸ್ 8th ಸ್ಟ್ಯಾಂಡರ್ಡ್ ರಾಷ್ಟ್ರಕೂಟಾಸ್ ಅನ್ನೋ ಒಂದು ಲೆಸನ್ ಇಂದ ಯು ಕ್ಯಾನ್ ಗೆಟ್ ಇಟ್ ದ ಮೋರ್ ಇನ್ಫಾರ್ಮೇಶನ್. ಲೆಟ್ಸ್ ಮೂವ್ ಆನ್ ಟು 11th ಕ್ವೆಶ್ಚನ್ ಹೋಗೋಣ. ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. The total number of central legislative members was increased to 60 from 16. The number of regional council members was also increased. A representation of the regional council was allowed through the election for the first time. In order to provide separate representations for Muslim, separate electoral college was created. So related to this 10th standard constitutional developments ಏನಿದೆ ಆ ಒಂದು 10th standard history ನಲ್ಲಿ if you are going to get the more information, this act which is belongs to third option Indian Council Act of 1909. Under the 1909 ಅಲ್ಲಿ, so these are all the important developments ಗಳನ್ನ we can identify. So statements ಗಳನ್ನ ಕರೆಕ್ಟ್ ಆಗಿ ಆರ್ಡರ್ ಪ್ರಕಾರವಾಗಿ ನೋಡಬಹುದಾಗಿದೆ. So related to 10th standard history constitutional development ಅಲ್ಲಿ you can go through it. So let's move on to question number 12. The sources useful to know about the Gupta's history. For this options ಸಿಗಿದಾವೆ: pillar inscription of Allahabad, pillar inscription of Mehrauli, Vishakadatta's Mudra Rakshasa and Devi Chandragupta, Rajashekara's poetic works. So these options you can get it. We will get the more information. 8th standard Gupta's administration system ಅಲ್ಲಿ related to history ಬಗ್ಗೆ these are all the options are good. ಎಲ್ಲವನ್ನು ಕೂಡ ಸರಿ ಇದೆ. ಸೊ ಹಾಗಾಗಿ the right answer option 3 A B C D, all the options once you can go through it. 8th standard Gupta's administration system history part ಅಲ್ಲಿ ಈ ಎಲ್ಲ ಅಂಶಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ. Let's move on to 13th ಪ್ರಶ್ನೆ ಹೋಗೋಣ. Match the least one with least two and choose the right answer. So related to this, Prohibition of Dowry Act 1961, Prohibition of Bonded Labor Act 1976, Sati Prohibition Act 1987, Right to Information Act 2005. So these are all the answers are correct. ಎಲ್ಲವನ್ನು ಕೂಡ ಆರ್ಡರ್ ಪ್ರಕಾರನೇ ಕೊಟ್ಟಿದ್ದಾರೆ. ಸೊ ನೋ ಡೌಟ್ ಅಟ್ ಆಲ್, ಎಲ್ಲವನ್ನು ಕೂಡ ಕರೆಕ್ಟ್ ಆಗಿದೆ. ಹಾಗಾಗಿ ಆಪ್ಷನ್ 4 is the right answer. So let's move on to read the following statements. In 1895, the National Congress urged the implementation of rights citizens. 1895, the Bal Gangadhar Tilak and demanded rights for people in his Swaraj Bill. 1925, Dr. Ani Besant declared in Commonwealth of Nation India Bill that individual freedom of conscience, freedom of speech and equality law are very important. D, the Cabinet Mission 1946 supported fundamental rights. So related to this concept, do you know ಅನ್ನೋ ಒಂದು ಪಾರ್ಟ್ ಅನ್ನ ಕೊಟ್ಟುಬಿಟ್ಟು ಒಂದು ಪಾಯಿಂಟ್ ಅನ್ನ 9th ಸ್ಟ್ಯಾಂಡರ್ಡ್ ಪೊಲಿಟಿಕಲ್ ಸೈನ್ಸ್ ಫಸ್ಟ್ ಲೆಸನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ಒಂದು ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡಿದರೆ ಒನ್ಸ್ ಗೋ ಥ್ರೂ ಇಟ್. ಹಾಗಾಗಿ ABCD, ದ ರೈಟ್ ಆನ್ಸರ್ ಈಸ್ ABCD ಆರ್ ಕರೆಕ್ಟ್. ಎಲ್ಲ ಆರ್ಡರ್ಗಳೇನಿದೆ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಆಲ್ ದ ಸ್ಟೇಟ್ಮೆಂಟ್ಸ್ ಗಳೇನಿದಾವೆ ಕರೆಕ್ಟ್ ಆಗಿದಾವೆ. ಸೊ ದ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಗೆಟ್ ಇಟ್ 9th ಸ್ಟ್ಯಾಂಡರ್ಡ್ ಪೊಲಿಟಿಕಲ್ ಸೈನ್ಸ್ ಫಸ್ಟ್ ಲೆಸನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡು ಯು ನೋ ಅನ್ನೋ ಒಂದು ಪಾರ್ಟ್ ಅಲ್ಲಿ ಈ ಎಲ್ಲ ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಲೆಟ್ಸ್ ಮೂವ್ ಆನ್ ಟು 15th ಕ್ವಶನ್. ದ ಆರ್ಡರ್ ಪಾಸ್ಡ್ ಬೈ ದ ಸುಪ್ರೀಂ ಕೋರ್ಟ್ ಆರ್ ಹೈ ಕೋರ್ಟ್ ಟು produce a person within the specified time frame is. So the first option habeas corpus is the right answer. Option A
Habeas corpus is the right answer. For this more information, you can going to get it 9th standard political science first lesson, our constitutionally fundamental rights ಅಲ್ಲಿ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಲ್ಲಿ ಫಸ್ಟ್ ಪಾಯಿಂಟ್ ಅನ್ನ ಈ ಒಂದು ಪಾಯಿಂಟ್ ಅಲ್ಲಿ ನೋಡ್ಕೋಬಹುದಾಗಿದೆ. ಹ್ಯಾಬಿಸ್ ಕಾರ್ಪಸ್ ಇಸ್ ದ ರೈಟ್ ಆನ್ಸರ್. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 16 ಹೋಗೋಣ. So read the following statements. It happened supported the Tashkent agreement between India and Pakistan. It had signed agreement of 20 years for peace and cooperation with India in 1971. It had supported for the establishment of Bhilai and Bokaro steel plants. It has extended its support to India's quest for permanent seat in UN Security Council. So the right answer is option 3, Russia. For more information, 10th standard, the relationship between India and other countries. ಅದರಲ್ಲಿ ಇಂಡಿಯಾ ಮತ್ತೆ ರಷ್ಯಾ ರಿಲೇಶನ್ಶಿಪ್ ಮೆನ್ಷನ್ ಮಾಡಿದ್ದಾರೆ ಈ ಎಲ್ಲ ಪಾಯಿಂಟ್ಸ್ ಗಳನ್ನ. ಸೊ ಎಲ್ಲ ಪಾಯಿಂಟ್ಸ್ ಗಳು ಇಂಡಿಯಾ ಮತ್ತೆ ರಷ್ಯಾ ಇಟ್ ಹ್ಯಾಸ್ ಬಿನ್ signed. These are all the points between India and Russia. Let's move on to question number 17 ಹೋಗೋಣ. 17 ಪ್ರಶ್ನೆ ಹೀಗಿದೆ. So read the following organs of UNO and their headquarters. So ಇಲ್ಲಿ ಒಂದಷ್ಟು UNO ಆರ್ಗಾನ್ಸ್ ಗಳನ್ನ ಮೆನ್ಷನ್ ಮಾಡಿದರೆ, ಅದರ ಹೆಡ್ ಕ್ವಾರ್ಟರ್ಸ್ ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕರೆಕ್ಟ್ ಮ್ಯಾಚ್ ಯಾವ್ದಿದೆ ಅಂತ ಮೆನ್ಷನ್ ಮಾಡಬೇಕಾಗಿದೆ. ಸೊ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ರೋಮ್ ಕರೆಕ್ಟ್ ಆಗಿದೆ. FAO ಅದರ ಒಂದು ಹೆಡ್ ಕ್ವಾರ್ಟರ್ ಇಟ್ ಇಸ್ ಲೊಕೇಟೆಡ್ ಅಟ್ ರೋಮ್. ಇನ್ನು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದರ ಹೆಡ್ ಕ್ವಾರ್ಟರ್ ಇಟ್ಸ್ ಲೊಕೇಟೆಡ್ ಅಟ್ ಜಿನೆವಾ. ಇದನ್ನು ಕೂಡ ಏನು ತೊಂದರೆ ಇಲ್ಲ. ಯುನೆಸ್ಕೋ ಇಟ್ಸ್ ಹೆಡ್ ಕ್ವಾರ್ಟರ್ ಇಸ್ ಲೊಕೇಟೆಡ್ ಅಟ್ ಪ್ಯಾರಿಸ್. ಅದನ್ನು ಕೂಡ ತೊಂದರೆ ಇಲ್ಲ. IBRD ಇಂಟರ್ನ್ಯಾಷನಲ್ ಬ್ಯಾಂಕ್ IBRD ಹೆಡ್ ಕ್ವಾರ್ಟರ್ ಏನು ಕೊಟ್ಟಿದ್ದಾರೆ ಹೇಗ್, ಬಟ್ ಹೇಗಲ್ಲ, ಅದರ ಒಂದು ಹೆಡ್ ಕ್ವಾರ್ಟರ್ ಇಟ್ ಇಸ್ ಲೊಕೇಟೆಡ್ ಅಟ್ ವಾಷಿಂಗ್ಟನ್. ಸೊ ಡಿ ಏನಿದೆ ಅದು ಮಾತ್ರ ರಾಂಗ್ ಆಗಿದೆ. ಹಾಗಾಗಿ ಆಪ್ಷನ್ 4 ಓನ್ಲಿ ಡಿ ಈಸ್ ರಾಂಗ್. ಸೊ ದಟ್ ಯು ಕ್ಯಾನ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್ 10th ಸ್ಟ್ಯಾಂಡರ್ಡ್ ಪೊಲಿಟಿಕಲ್ ಸೈನ್ಸ್ ಪಾರ್ಟ್ 2 ನಲ್ಲಿ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅನ್ನೋ ಒಂದು ಪಾಠದಲ್ಲಿ ಯು ವಿಲ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್. ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 18 ಹೋಗೋಣ. ಅಬ್ಸರ್ವ್ ದ ವರ್ಕ್ಸ್ ಗಿವನ್ ಬಿಲೋ. ಸೊ ದ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ, suicide, the rules of sociological method, the elementary reforms of religious life. ಸೊ ಈ ಮೇಲ್ಕಂಡಿರ್ತಕ್ಕಂಥ ಎಲ್ಲ ಬುಕ್ಸ್ ಗಳನ್ನ ಬರೆದಿರ್ತಕ್ಕಂಥವ್ರು ಯಾರು? ದ ಆಥರ್ ಆಫ್ ಎಬೋ ವರ್ಕ್ಸ್, ದಟ್ ಈಸ್ ಬೈ ಎಮಿಲಿ ಡರ್ಕಿಮ್. ಈ ಎಲ್ಲ ಬುಕ್ಸ್ ಗಳನ್ನು ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಎಮಿಲಿ ಡರ್ಕಿಮ್. ಫಾರ್ ಮೋರ್ ಇನ್ಫಾರ್ಮೇಶನ್ 8th ಸ್ಟ್ಯಾಂಡರ್ಡ್ ಸೋಷಿಯಾಲಜಿ ಫಸ್ಟ್ ಲೆಸನ್ ಅಲ್ಲಿ ಸಮ್ ಆಫ್ ದ ಇಂಪಾರ್ಟೆಂಟ್ ಅರ್ಲಿ ಸೋಷಿಯಾಲಜಿಸ್ಟ್ ಅನ್ನೋ ಒಂದು ಪಾರ್ಟ್ ಅಲ್ಲಿ ಎಮಿಲಿ ಡರ್ಕಿಮ್ ಬಗ್ಗೆ ಕೊಟ್ಟಿದ್ದಾರೆ. ಆ ಎಮಿಲಿ ಡರ್ಕಿಮ್ ಅಲ್ಲಿ ಈ ಎಲ್ಲ ಬುಕ್ಸ್ ಗಳನ್ನ ಯಾವಾಗ ಬರೆದಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಯು ಕ್ಯಾನ್ ಗೋ ಥ್ರೂ ಇಟ್. ಸೊ ಮೋರ್ ಇನ್ಫಾರ್ಮೇಶನ್ ಫಾರ್ 8th ಸ್ಟ್ಯಾಂಡರ್ಡ್ ಸೋಷಿಯಾಲಜಿ ಫಸ್ಟ್ ಲೆಸನ್ ಅರ್ಲಿ ಸೋಷಿಯಾಲಜಿಸ್ಟ್ ಬಗ್ಗೆ ಯು ವಿಲ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಕ್ವೆಶ್ಚನ್. ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 19 ಹೋಗೋಣ. Read the following statements. Born on December 12th, 1893 at Malvan of Maharashtra, completed his college education at Bombay University, received his PhD from Cambridge University, London, returned to India in 1924 and started his teaching career at the Department of Sociology at Bombay University, which was founded. So the correct answer relating to the above statements. So the right answer option 4 GS Gurre. Right answer. So for this more information, GS Gurre is the right answer. So for more information you will get, that is from the 8th standard sociology, Indian sociologist ಅನ್ನೋ ಒಂದು ಪಾರ್ಟ್ ಅಲ್ಲಿ, ಮೊದಲನೇ ಲೆಸನ್ ಅಲ್ಲಿ ಇಂಡಿಯನ್ ಸೋಷಿಯಾಲಜಿಸ್ಟ್ ಅನ್ನೋ ಒಂದು ಪಾರ್ಟ್ ಅಲ್ಲಿ GS Gurre ಬಗ್ಗೆ ಲೈಫ್ ಸ್ಟೈಲ್ ಏನು ಕೊಟ್ಟಿದ್ದಾರೆ, ದ ಲೈಫ್ ಆಫ್ GS Gurre ದಲ್ಲಿ ಈ ಎಲ್ಲ ಪಾಯಿಂಟ್ಸ್ ಗಳನ್ನ ಗಮನಿಸಬಹುದಾಗಿದೆ. Let's move on to question number 20. Read the following statements. Article 45 says all children under 14 years should be provided with free and compulsory education. Option B, the Article 19 says that right to speak and rights to express one's own opinion is the fundamental right. Option C, Article 29 provides the protection of cultural rights of the minorities. Option D, Article 35 provides for the establishment of
minority educational institution. The correct answer relating to the above statements is, ಇಲ್ಲಿ ರಿಲೇಟೆಡ್ ಟು ದಿಸ್ ಏನಿದೆ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ, ಆದರೆ ಆಪ್ಷನ್ ಡಿ ಮಾತ್ರ ಅಲ್ಲಿ ಆರ್ಟಿಕಲ್ 35 ಪ್ರೊವೈಡ್ಸ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೈನಾರಿಟಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನು ಕೊಟ್ಟಿದ್ದಾರೆ. ಬಟ್ ಅದಕ್ಕೆ ಸರಿಯಾದಂತಹ ಉತ್ತರ ಏನಪ್ಪಾ ಅಂದ್ರೆ 30/1 ನಾಟ್ 35, 30/1 ಸರಿಯಾದಂತಹ ಉತ್ತರ. ಹಾಗಾಗಿ ಆಪ್ಷನ್ ಓನ್ಲಿ ಎ, ಬಿ ಮತ್ತೆ ಸಿ ಸರಿಯಾದಂತಹ ಉತ್ತರ. ಇನ್ನು ರಿಮೈನಿಂಗ್ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ. ಹಾಗಾಗಿ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ವಿಲ್ ಗೆಟ್ 10th ಸ್ಟ್ಯಾಂಡರ್ಡ್ ಸೋಷಿಯಾಲಜಿ ಫಸ್ಟ್ ಲೆಸನ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಲ್ಲಿ ಯು ವಿಲ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್. Let's move on to question number 21st. Read the following statements. The Article 17 of Indian Constitution prohibits untouchability. The Government of India has implemented Untouchability Offence Act in the year 1955. Protection of Civil Rights Act was implemented in the year 1976. Again, the SC/ST Act of 1989 has given some specific responsibilities for the governments in the eradication of untouchability. So ಎಲ್ಲ ಆಪ್ಷನ್ಸ್ ಗಳಿದ್ದಾವೆ, ಎಲ್ಲವನ್ನೂ ಕೂಡ ಕರೆಕ್ಟ್ ಆಗಿದ್ದಾವೆ. there is no doubt at all. ಹಾಗಾಗಿ ಆಪ್ಷನ್ 4 ಏನಿದೆ ಎ ಬಿ ಸಿ ಡಿ ರೈಟ್ ಆನ್ಸರ್. ಆಪ್ಷನ್ 4 ಎ ಬಿ ಸಿ ಅಂಡ್ ಡಿ ರೈಟ್ ಆನ್ಸರ್. ಫಾರ್ ಮೋರ್ ಇನ್ಫಾರ್ಮೇಶನ್ 10th ಸ್ಟ್ಯಾಂಡರ್ಡ್ ಸೋಷಿಯಾಲಜಿ ಫಸ್ಟ್ ಲೆಸನ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅನ್ನೋ ಒಂದು ಪಾರ್ಟ್ ಅಲ್ಲಿ, ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಅನ್ನೋ ಒಂದು ಪಾರ್ಟ್ ಅಲ್ಲಿ ಯು ವಿಲ್ ಗೆಟ್ ಮೋರ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದಿಸ್ ಕಾನ್ಸೆಪ್ಟ್. ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 22 ಹೋಗೋಣ. Culture is that complex whole which includes knowledge, belief, art, rules and regulations, traditions and any other capabilities earned by the human beings as a member of society was said by. For this answer it is E.B. Taylor. E.B. Taylor said this statement anna sariyada uttara. Now next ಪ್ರಶ್ನೆ ಹೋಗೋಣ. Next ಪ್ರಶ್ನೆ, that is question number 23rd. The correct group of direct taxes. So ಇದಕ್ಕೆ ಸರಿಯಾದಂತ ಉತ್ತರ personal income tax, corporate tax, wealth tax and stamp duty. Option 2 is the right answer. For more information 10th standard economics money and economy ಅನ್ನೋ ಒಂದು ಪಾರ್ಟ್ ಅಲ್ಲಿ ಈ ಒಂದು ಅಂಶವನ್ನ you can direct tax, indirect tax ಅಲ್ಲಿ ಮೆನ್ಷನ್ ಮಾಡಿದರೆ ಆ ಒಂದು ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಇದು ಸರಿಯಾದಂತ ಉತ್ತರ ಇದೆ. ಸೊ ಒನ್ಸ್ ಗೋ ಥ್ರೂ ಇಟ್. 10th ಸ್ಟ್ಯಾಂಡರ್ಡ್ ಎಕನಾಮಿಕ್ಸ್ ಮನಿ ಅಂಡ್ ಎಕಾನಮಿ ಅನ್ನೋ ಒಂದು ಲೆಸನ್ ಅಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್ ಗಳ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಸೊ ಯು ಕ್ಯಾನ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್. ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 24 ಹೋಗೋಣ. ದ ಮೈನ್ ಟೈಪ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಆಫ್ ಸೆಂಟ್ರಲ್ ಗವರ್ಮೆಂಟ್ ಈಸ್. ಸೊ ಇದಕ್ಕೆ ಸರಿಯಾದಂತ ಉತ್ತರ ಇಲ್ಲಿ ಒಂದಷ್ಟು ಟ್ಯಾಕ್ಸ್ಗಳನ್ನ ನಾನ್ ಟ್ಯಾಕ್ಸ್ ರೆವೆನ್ಯೂ ಅನ್ನ ಸೆಂಟ್ರಲ್ ಗವರ್ನಮೆಂಟ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಕೊಡ್ತಾ ಹೋಗಿದ್ದಾರೆ. ಪ್ರಾಫಿಟ್ ಅರ್ನ್ಡ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರಿ ಇದೆ. ಪ್ರಾಫಿಟ್ ಜನರೇಟೆಡ್ ಬೈ ಇಂಡಿಯನ್ ರೈಲ್ವೇಸ್ ಸರಿ ಇದೆ. ರೆವೆನ್ಯೂ ಜನರೇಟೆಡ್ ಬೈ ಡಿಪಾರ್ಟ್ಮೆಂಟ್ಸ್ ಆಫ್ ಪೋಸ್ಟ್ ಅಂಡ್ ಟೆಲಿಕಮ್ಯುನಿಕೇಶನ್ಸ್ ಅದನ್ನು ಕೂಡ ಸರಿ ಇದೆ. ಇಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಆಗಿರೋದ್ರಿಂದ 4ನೇ ಆಪ್ಷನ್ ರೆವೆನ್ಯೂ ಜನರೇಟೆಡ್ ಬೈ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅದು ಇದಕ್ಕೆ ಸಂಬಂಧಪಡದೇ ಇರತಕ್ಕಂಥ ವಿಚಾರ. ಹಾಗಾಗಿ ಆಪ್ಷನ್ 4 ಅದು ಇದಕ್ಕೆ ಸರಿ ಹೊಂದೋದಿಲ್ಲ. ಫಾರ್ ಮೋರ್ ಇನ್ಫಾರ್ಮೇಶನ್ 10th ಸ್ಟ್ಯಾಂಡರ್ಡ್ ಎಕನಾಮಿಕ್ಸ್ ಮನಿ ಅಂಡ್ ಎಕಾನಮಿ ಅನ್ನೋ ಒಂದು ಲೆಸನ್ ಅಲ್ಲಿ ನಾನ್ ಟ್ಯಾಕ್ಸ್ ರೆವೆನ್ಯೂ ಕಂಪ್ಲೀಟ್ ಆಗಿ ಎಲ್ಲ ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡಿದ್ರೆ ಅದರಲ್ಲಿ ನೀವು ಡೌಟ್ ಅನ್ನ ಕ್ಲಾರಿಫೈ ಮಾಡ್ಕೋಬಹುದು. ಸೊ ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 3 ಎ ಬಿ ಮತ್ತೆ ಸಿ ಮಾತ್ರ ಕರೆಕ್ಟ್. ಓನ್ಲಿ ಎ ಬಿ ಅಂಡ್ ಡಿ, ಎ ಬಿ ಅಂಡ್ ಸಿ ಆರ್ ದ ಕರೆಕ್ಟ್. Let's move on to question number 25 ಹೋಗೋಣ. Revenue deficit is calculated as. For this the right answer is option A revenue receipt, revenue expenditure. For this also 10th standard economics money and economy ಅನ್ನೋ ಒಂದು ಪಾರ್ಟ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಿದರೆ. ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಗೋಯಿಂಗ್ ಟು ಗೆಟ್ ಇಟ್. ಈ ಒಂದು ಇನ್ಫಾರ್ಮೇಶನ್ ಅನ್ನ ನೋಡಬಹುದಾಗಿದೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ರೀಡ್ ದ ಫಾಲೋಯಿಂಗ್ and choose the correct answer. Life expectancy ಅಂತ ಕೊಟ್ಟಿದ್ದಾರೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಅನ್ನೋದೇನಿದೆ the approximate number of years every child is expected to live. ಇದು ಕರೆಕ್ಟ್ ಆಗಿದೆ. ಸರಿಯಾದಂತ ಉತ್ತರ ಇದು ಕರೆಕ್ಟ್ ಆಗಿದೆ, ನೋ ಡೌಟ್ ಅಟ್ ಆಲ್. ಇನ್ನು ಎರಡನೇ ಪ್ರಶ್ನೆ ಹೋಗೋಣ. ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಕೊಟ್ಟಿದ್ದಾರೆ. ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂದ್ರೆ ದ ಆವರೇಜ್ ನಂಬರ್ ಆಫ್ ಡೆತ್ಸ್ ಆಫ್ ಎವ್ರಿ
ಚಿಲ್ಡ್ರನ್ ಬಿಲೋ 5 years ಆಫ್ ಏಜ್ ಫಾರ್ ಎವ್ರಿ 1000 ಲೈವ್ ಬರ್ತ್ಸ್ ಅಂತ. ಬಟ್ ಇಲ್ಲಿ ಇನ್ಫ್ಯಾಂಟ್ ಮಾರ್ಟಾಲಿಟಿ ಇನ್ಫ್ಯಾಂಟ್ಸ್ ಅಂತ ಕೊಟ್ಬಿಟ್ಟು ಚಿಲ್ಡ್ರನ್ ಬಿಲೋ 5 years ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ಬರೀ ಚೈಲ್ಡ್ ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಚಿಲ್ಡ್ರನ್ ಬಿಲೋ 5 years ಅಂತ ಕೊಟ್ಟಿದ್ದಾರೆ. ಕನ್ನಡ ಮೀಡಿಯಂ ಅಲ್ಲಿ ಒಂಥರ ಪ್ರಶ್ನೆ ಕೊಟ್ಟಿದ್ದಾರೆ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇನ್ನೊಂಥರ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಕನ್ನಡ ಮೀಡಿಯಂ ಅಲ್ಲಿ ಕರೆಕ್ಟ್ ಆಗಿದೆ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಸೊ ಇನ್ಫ್ಯಾಂಟ್ ಮಾರ್ಟಾಲಿಟಿ ಅಂತಂದ್ರೆ ದ ಚೈಲ್ಡ್ ಬಿಲೋ ದ 1 years ಆಫ್ ಏಜ್ ಅಂತಂದಾಗ ದಟ್ ಈಸ್ ದ ರೈಟ್ ಆನ್ಸರ್. ಬಟ್ ಇಲ್ಲಿ ಚಿಲ್ಡ್ರನ್ ಬಿಲೋ ದ 5 years ಅಂದಾಗ ಇದನ್ನ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಕರೆಯಲ್ಲ, ಅದರ ಬದಲಾಗಿ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅಂತ ಕರೀತಾರೆ. ಇನ್ಫ್ಯಾಂಟ್ ಮಾರ್ಟಾಲಿಟಿ ಅಂತಂದಾಗ ದ ಚೈಲ್ಡ್ ಬಿಲೋ 1 years ಆಫ್ ಏಜ್ ಅಂದಾಗ ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್. ವೆರಾಸ್ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅಂದಾಗ ಚಿಲ್ಡ್ರನ್ ಬಿಲೋ ದ 5 years ಆಫ್ ಏಜ್ ಅಂತ ಕರ್ಕೊಳ್ತೀವಿ. ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಫಾರ್ ಮೋರ್ ಇನ್ಫಾರ್ಮೇಶನ್ 9th standard ಎಕನಾಮಿಕ್ಸ್ ಹ್ಯೂಮನ್ ರಿಸೋರ್ಸ್ ಅನ್ನೋ ಒಂದು ಲೆಸನ್ ಅಲ್ಲಿ ಯು ವಿಲ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್. ಸೊ ದಟ್ ಯು ಕ್ಯಾನ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್ ಫಾರ್ ದಿಸ್. ಸೊ ಆಪ್ಷನ್ 3 ಏನಿದೆ ಎ ಈಸ್ ಕರೆಕ್ಟ್ ಅಂಡ್ ಬಿ ಈಸ್ ಇನ್ಕರೆಕ್ಟ್. ಒಂದ್ಸರಿ ಕನ್ನಡ ಮೀಡಿಯಂಗೆ ಹೋಗಿ ಅಲ್ಲಿ ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್, ಬಟ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅದನ್ನ ಹಿಂಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ರಾಂಗ್ ಆಗಿದೆ, ಆಪ್ಷನ್ ಎ ಕರೆಕ್ಟ್ ಆಗಿದೆ. ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಕ್ವಶನ್ ನಂಬರ್ 27 ಬಟ್ ಅಲ್ಲಿ ಪ್ರಶ್ನೆ ಕೊಟ್ಟಿಲ್ಲ, ನೇರವಾಗಿ ಪ್ರಶ್ನೆ ಹೋಗ್ಬಿಟ್ಟಿದ್ದಾರೆ. ಓಕೆ, ಲೀಸ್ಟ್ ಎ ವಿತ್ ಲೀಸ್ಟ್ 1 ಲೀಸ್ಟ್ 2. ಲೀಸ್ಟ್ 1 ಅಲ್ಲಿ ಆಡಮ್ ಸ್ಮಿತ್ ಅಂದ್ರೆ ಎಕನಾಮಿಕ್ಸ್ ಹೆಸರುಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಗಳಿದಾವೆ. ಏನಪ್ಪಾ ಇದು ಅಂತಂದ್ರೆ ಎಕನಾಮಿಕ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ದ ಡೆಫಿನೇಷನ್ಸ್ ಫಾರ್ ದಿ ಎಕನಾಮಿಕ್ಸ್ ವಿಚ್ ವರ್ ಗಿವನ್ ಬೈ ದ ಡಿಫರೆಂಟ್ ಎಕನಾಮಿಸ್ಟ್ಸ್. ಅಮಾಂಗ್ ದಟ್ ಆಡಮ್ ಸ್ಮಿತ್ ಎಕನಾಮಿಕ್ಸ್ ಇಸ್ ದ ಸ್ಟಡಿ ಆಫ್ ವೆಲ್ತ್. ಹಾಗೆ ಆಲ್ಫ್ರೆಡ್ ಮಾರ್ಷಲ್, ಲಿಯೋನಲ್ ರಾಬಿನ್ಸನ್, ಪಾಲ್ ಎ ಸ್ಯಾಮ್ಯುಯಲ್ಸನ್ ಇವರೆಲ್ಲರೂ ಕೂಡ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ, ವಿಚ್ ಇಸ್ ರಿಲೇಟೆಡ್ ಟು ಡೆಫಿನೇಷನ್ಸ್ ಫಾರ್ ದಿ ಎಕನಾಮಿಕ್ಸ್. ಫಾರ್ ದ ಮೋರ್ ಇನ್ಫಾರ್ಮೇಶನ್ 8th standard ಎಕನಾಮಿಕ್ಸ್ ಫಸ್ಟ್ ಲೆಸನ್ ಬಗ್ಗೆ ನೋಡಿದಾಗ ಇದರೆಲ್ಲ ಆಪ್ಷನ್ಸು ಕರೆಕ್ಟ್ ಆಗಿದೆ. ಸೊ ದಟ್ ನೋ ಡೌಟ್ ಅಟ್ ಆಲ್. ಬಟ್ ಈಗ ನಾವು ಆಪ್ಷನ್ ಯಾವುದಪ್ಪ ಅಂತಂದ್ರೆ ದ ಆಪ್ಷನ್ 4th one ಈಸ್ ದ ರೈಟ್ ಆನ್ಸರ್. 4th one ಸರಿಯಾದಂಥ ಉತ್ತರ. ಸೊ ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆ ಹೀಗಿದೆ, ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಶಿ ಈಸ್ ನೋನ್ ಆಸ್ ದ ಕ್ವೀನ್ ಆಫ್ ಇಂಡಿಯನ್ ಟೆಲಿವಿಷನ್ ಸೆಕ್ಟರ್. ಆಪ್ಷನ್ ಬಿ, ಶಿ ಈಸ್ ದ ಕ್ರಿಯೇಟಿವ್ ಡೈರೆಕ್ಟರ್ ಆಫ್ ಬಾಲಾಜಿ ಟೆಲಿಫಿಲ್ಮ್ಸ್. ಅಂಡ್ ದ ಸಿ, ಶಿ ವಾಸ್ ಅವಾರ್ಡೆಡ್ ದ ಬೆಸ್ಟ್ ಎಂಟರ್ಪ್ರಿನ್ಯೂರರ್ ಆಫ್ ದಿ ಇಯರ್ 2001 ಬೈ ಅರ್ನೆಸ್ಟ್ ಯಂಗ್. At 19, she ventured into TV serials production. The correct answer relating to the above statements is the right answer Ekta Kapoor. Ekta Kapoor is the right answer. So you will get the more information. 10th standard business studies entrepreneurship. 10th standard business studies entrepreneurship ಅನ್ನೋ ಒಂದು ಲೆಸನ್ ಅಲ್ಲಿ ಇವರುಗಳ ಬಗ್ಗೆ ಕಂಪ್ಲೀಟ್ ಆಗಿರತಕ್ಕಂತ ಸಮ್ ಆಫ್ ದ ಇನ್ಫಾರ್ಮೇಶನ್ ಅಬೌಟ್ ದ ಎಂಟರ್ಪ್ರಿನ್ಯೂರರ್ಸ್ ಗಳಲ್ಲಿ ಕೊಟ್ಟಿದ್ದಾರೆ. ಅವರುಗಳಲ್ಲಿ ಏಕ್ತಾ ಕಪೂರ್ ಬಗ್ಗೆ ದ ಮೋರ್ ಇನ್ಫಾರ್ಮೇಶನ್ ಇದೆ. ಗೋ ಥ್ರೂ ಇಟ್ ಒನ್ಸ್. Move on to next question, question number 29. Question higide, read the following statements. It is opened by businessmen who have a large number of regular transaction with the bank. It includes deposits, withdrawals and contra transactions. Amount can be deposited or withdrawn any number of times in a day. Banks gives interest on these deposits. So ಇಲ್ಲಿ which is related to current account ಬಗ್ಗೆ ಮೆನ್ಷನ್ ಅನ್ನ ಮಾಡಿದ್ದಾರೆ. ಕರೆಂಟ್ ಅಕೌಂಟ್ ಬಗ್ಗೆ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ, ಪಾಯಿಂಟ್ಸ್ ಗಳನ್ನ ದಿ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಏನಿದೆ ಸರಿಯಾಗಿದೆ, ಆಪ್ಷನ್ ಬಿ ಏನಿದೆ ಅದನ್ನು ಕೂಡ ಸರಿಯಾಗಿದೆ, ಆಪ್ಷನ್ ಸಿ ಏನಿದೆ ಅದನ್ನು ಕೂಡ ಸರಿಯಾಗಿದೆ. ಬಟ್ ಇಲ್ಲಿ ಆಪ್ಷನ್ ಡಿ ಏನಿದೆ ಬ್ಯಾಂಕ್ ಗಿವ್ಸ್ ಇಂಟ್ರೆಸ್ಟ್ ಆನ್ ದೀಸ್ ಡೆಪಾಸಿಟ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ಕರೆಂಟ್ ಅಕೌಂಟ್ಗೆ ಬ್ಯಾಂಕ್ಸ್ ನವರು ಯಾವುದೇ ಇಂಟ್ರೆಸ್ಟ್ ಅನ್ನ ಕೊಡಲ್ಲ, ಅದ್ರ ಬದಲಾಗಿ ಏನ್ ಮಾಡ್ತಾರೆ ಒಂದಷ್ಟು ಚಾರ್ಜಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಯಾಕೆಂದ್ರೆ above 3 ಏನಿದಾವೆ ದಿ ಸ್ಟೇಟ್ಮೆಂಟ್ಸ್ ಗಳಲ್ಲಿ ದೇ ಆರ್ ಪ್ರೊವೈಡಿಂಗ್ ದ ಬೆನಿಫಿಟ್ಸ್ ಟು ಕರೆಂಟ್ ಅಕೌಂಟ್. ಹಾಗಾಗಿ ದೇ ವಾಂಟ್ ಟು ಗಿವ್ ಎನಿ ಇಂಟ್ರೆಸ್ಟ್ ಟು ದೀಸ್ ಡೆಪಾಸಿಟ್ಸ್. ಓಕೆ, ಸೊ ದಟ್ ಮೋರ್ ಇನ್ಫಾರ್ಮೇಶನ್ ಅನ್ನ ಯು ಕ್ಯಾನ್ ಗೆಟ್ ಇಟ್ 10th standard ಬಿಸ್ನೆಸ್ ಸ್ಟಡಿ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅನ್ನೋ ಒಂದು ಫಸ್ಟ್ ಲೆಸನ್ ಅಲ್ಲಿ ಯು ವಿಲ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್. ಸೊ ಸರಿಯಾದಂತ ಆಪ್ಷನ್ ಆಪ್ಷನ್ ಡಿ, ಎ, ಬಿ ಅಂಡ್ ಸಿ ಈಸ್ ದ ರೈಟ್ ಆನ್ಸರ್. Okay, so let's move on to question number 30 ಹೋಗೋಣ. Dear friends,
ಸೊ ದ ಪ್ರೈಮರಿ ಸೆಕ್ಟರ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಈ ಒಂದು ಪ್ರಶ್ನೆ ಎಡವಟ್ಟಿ ಕೊಟ್ಬಿಟ್ಟಿದ್ದಾರೆ. ಏನು ಅಂತಂದ್ರೆ ಇಲ್ಲಿ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಮತ್ತೆ ಟೆರೆಸ್ಟ್ರಿಯರಿ ಸೆಕ್ಟರ್ ಅಂತ ನೋಡ್ಕೊಂಡಾಗ ಪ್ರೈಮರಿ ಸೆಕ್ಟರ್ ವಿಚ್ ಇಸ್ ಕಮ್ಸ್ ಅಂಡರ್ ದ ಅಗ್ರಿಕಲ್ಚರ್, ಸೆಕೆಂಡರಿ ಸೆಕ್ಟರ್ ಇಂಡಸ್ಟ್ರಿ, ಟೆರೆಸ್ಟ್ರಿಯರಿ ಸೆಕ್ಟರ್ ಅಂದಾಗ ಟ್ರಾನ್ಸ್ಪೋರ್ಟೇಷನ್, ಸರ್ವಿಸ್ ಓರಿಯಂಟೇಷನ್ ಅಂತ ಕರ್ಕೊಳ್ತೀವಿ. ಇವು 3 ಸೆಕ್ಟರ್ಸ್ಗಳು. ಬಟ್ ಇಲ್ಲಿ ಮೊದಲನೇ ಆಪ್ಷನ್ ಅನ್ನು ನೋಡೋಣ. ಅಗ್ರಿಕಲ್ಚರ್ ವಿಚ್ ಇಸ್ ಕಮ್ಸ್ ಅಂಡರ್ ದಿ ಪ್ರೈಮರಿ ಸೆಕ್ಟರ್, ಫಿಶಿಂಗ್ ಪ್ರೈಮರಿ, ಅನಿಮಲ್ ಹಸ್ಬೆಂಡ್ರಿ ಪ್ರೈಮರಿ, ಬಟ್ ಇಂಡಸ್ಟ್ರಿ ವಿಚ್ ಇಸ್ ಕಮ್ ಅಂಡರ್ ದ ಸೆಕೆಂಡರಿ ಸೆಕ್ಟರ್. ಎರಡನೇ ಆಪ್ಷನ್ಗೆ ಹೋಗೋಣ. ಅಗ್ರಿಕಲ್ಚರ್ ಪ್ರೈಮರಿ, ಫಿಶಿಂಗ್ ಪ್ರೈಮರಿ, ಅನಿಮಲ್ ಹಸ್ಬೆಂಡ್ರಿ ಪ್ರೈಮರಿ, ಬಟ್ ಮೈನಿಂಗ್ ವಿಚ್ ಇಸ್ ಕಮ್ಸ್ ಅಂಡರ್ ದಿ ಸೆಕೆಂಡರಿ ಸೆಕ್ಟರ್. ಮೂರನೇ ಆಪ್ಷನ್ಗೆ ಹೋಗೋಣ. ಫಿಶಿಂಗ್ ಪ್ರೈಮರಿ, ಅನಿಮಲ್ ಹಸ್ಬೆಂಡ್ರಿ ಪ್ರೈಮರಿ, ಮೈನಿಂಗು ಇಂಡಸ್ಟ್ರಿ ಎರಡೂ ಕೂಡ ಸೆಕೆಂಡರಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರೋದು. ಇನ್ನು ನಾಲ್ಕನೇ ಆಪ್ಷನ್ಗೆ ಹೋಗೋಣ. ಅನಿಮಲ್ ಹಸ್ಬೆಂಡ್ರಿ ಪ್ರೈಮರಿ, ಮೈನಿಂಗು ಕಮ್ಸ್ ಅಂಡರ್ ದ ಸೆಕೆಂಡರಿ ಸೆಕ್ಟರ್, ಇನ್ನು ಇಂಡಸ್ಟ್ರಿ ಸೆಕೆಂಡರಿ ಸೆಕ್ಟರ್. ಆದರೆ ಟ್ರಾನ್ಸ್ಪೋರ್ಟೇಷನ್ ವಿಲ್ ಕಮ್ಸ್ ಅಂಡರ್ ದಿ ಸರ್ವಿಸ್ ಸೆಕ್ಟರ್ ವಿಚ್ ಈಸ್ ಮೆನ್ಷನ್ಡ್ ಆಸ್ ಎ ಟೆರೆಸ್ಟ್ರಿಯರಿ ಸೆಕ್ಟರ್. ಬಟ್ ಇಲ್ಲಿ 4 ಆಪ್ಷನ್ ರಾಂಗೆ. ಬಟ್ ಅಲ್ಲಿ ಅದನ್ನ ಏನೋ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಬೇಕಾಗುತ್ತೆ. ಬಟ್ 30ನೇ ಪ್ರಶ್ನೆ ಏನಿದೆ, ದಿಸ್ ಈಸ್ ಅ ರಾಂಗ್ ಆನ್ಸರ್. ಓಕೆ, ರಾಂಗ್ ಆಪ್ಷನ್. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 31 ಹೋಗೋಣ. ಫಾರ್ ಮೋರ್ ಇನ್ಫಾರ್ಮೇಶನ್, ಇದಕ್ಕೆ ರಿಲೇಟೆಡ್ ಆಗಿ ನೀವು ಮೋರ್ ಇನ್ಫಾರ್ಮೇಶನ್ ಎಲ್ಲಿ ಪಡ್ಕೋಬಹುದು ಅಂತಂದ್ರೆ 8th ಸ್ಟ್ಯಾಂಡರ್ಡ್ ಎಕನಾಮಿಕ್ಸ್ನ ಸೆಕೆಂಡ್ ಲೆಸನ್, ಎಕನಾಮಿಕ್ಸ್ ಸೆಕೆಂಡ್ ಲೆಸನ್ ನಲ್ಲಿ ನೀವು ಸ್ಟಡಿಯನ್ನ ಮಾಡಿದಾಗ ಸೆಕ್ಟರ್ಸ್ ಆಫ್ ಇಂಡಿಯನ್ ಎಕನಾಮಿಕ್ಸ್ ಅಂತ ಕೊಟ್ಟಿದ್ದಾರೆ. ಎಕನಾಮಿಕ್ಸ್ನ 8th ಸ್ಟ್ಯಾಂಡರ್ಡ್ ಅಲ್ಲಿ ಸೆಕ್ಟರ್ಸ್ ಆಫ್ ಇಂಡಿಯನ್ ಎಕಾನಮಿ ಇದೆ. ಅಲ್ಲಿ ಯು ವಿಲ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್ ವಿಚ್ ಇಸ್ ರಿಲೇಟೆಡ್ ಟು ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಮತ್ತೆ ಟೆರೆಸ್ಟ್ರಿಯರಿ ಸೆಕ್ಟರ್ ಬಗ್ಗೆ ಮಾಹಿತಿಯನ್ನ ಪಡ್ಕೋಬಹುದು. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ. 31. The process that includes a determination of organizational objective and formation of plans, policies, strategies, programs, procedures and schedules. So these are all the statements or aspects which will come under the planning. The first point ಏನಿದೆ, ಪ್ಲಾನಿಂಗ್ ಅಲ್ಲಿ ಕಂಡು ಬರುತ್ತೆ. ಈ ಒಂದು ಇನ್ಫಾರ್ಮೇಶನ್ಗೆ ವಿಚ್ ಇಸ್ ರಿಲೇಟೆಡ್ ಟು 9th ಸ್ಟ್ಯಾಂಡರ್ಡ್ ಬಿಸ್ನೆಸ್ ಸ್ಟಡಿ ಫಸ್ಟ್ ಲೆಸನ್ ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್ ಏನಿದೆ, ಆ ಒಂದು ಲೆಸನ್ ಅಲ್ಲಿ ಈ ಒಂದು ಪ್ಲಾನಿಂಗ್ ಅನ್ನೋದ್ರ ಬಗ್ಗೆ ಎಲ್ಲ ಅಂಶಗಳು ಬರುತ್ತೆ. ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಗೆಟ್ ಇಟ್ 9th ಸ್ಟ್ಯಾಂಡರ್ಡ್ ಫಸ್ಟ್ ಲೆಸನ್ ಬಿಸ್ನೆಸ್ ಸ್ಟಡಿ ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್ ಅಲ್ಲಿ ಯು ವಿಲ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್. ಓಕೆ ಫ್ರೆಂಡ್ಸ್, ಐ ಥಿಂಕ್ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 32 ಹೋಗೋಣ. ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. It was fully owned by subsidiary bank of RBI till 1976. In 1976, the ownership was transferred to central government. Option B, it is now functioning as a autonomous body. It is C, it renders direct financial assistance of long term to the companies indirectly by purchasing shares and debentures. Option D, it also purchases shares and grants loans to IFCI and SFC. ಇಲ್ಲಿ this is related to ಆಪ್ಷನ್ ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ಯಾವುದಪ್ಪ ಅಂತಂದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರ್ಕೊಳ್ತೀವಿ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ 9th ಸ್ಟ್ಯಾಂಡರ್ಡ್ ಬಿಸ್ನೆಸ್ ಸ್ಟಡೀಸ್ ನಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಒಂದು ಲೆಸನ್ ಇದೆ, ಸೆಕೆಂಡ್ ಲೆಸನ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸೆಕೆಂಡ್ ಲೆಸನ್. ಆ ಒಂದು ಲೆಸನ್ ಅಲ್ಲಿ ಸೋರ್ಸಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವೊಂದಷ್ಟು ಆರ್ಗನೈಸೇಷನ್ಸ್ ಗಳನ್ನ ಮೆನ್ಷನ್ ಮಾಡಿದರೆ. ಆ ಒಂದು ಮೆನ್ಷನ್ ಅಲ್ಲಿ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಸೋರ್ಸ್ ಯಾವುದು ಅಂತಂದ್ರೆ ದಟ್ ಈಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರ್ಕೊಳ್ತೀವಿ, IDBI. ಸೊ ಅದರಲ್ಲಿ ಈ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಇದಕ್ಕೆ ಸರಿ ಹೊಂದುತ್ತೆ. ಸೊ ನೀವು ಒಂದ್ಸರಿ ಚೆಕ್ ಮಾಡಬಹುದು. 9th ಸ್ಟ್ಯಾಂಡರ್ಡ್ ಬಿಸ್ನೆಸ್ ಸ್ಟಡಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ದ ಸೋರ್ಸಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯು ವಿಲ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 33 ಹೋಗೋಣ. 33. The rivers of Myanmar which flow into the Bay of Bengal are. ಸೊ ಯಾವುದಪ್ಪ, ಮ್ಯಾನ್ಮಾರ್ ಇಂದ ಬೇ ಆಫ್ ಬೆಂಗಾಲ್ಗೆ ಬಂದ್ಬಿಟ್ಟು ಫ್ಲೋ ಆಗಿ ಡೈವಡಿತಕ್ಕಂಥವು ಅಂತಂದ್ರೆ ನೋಡ್ತಾ ಹೋದಾಗ ಅದರಲ್ಲಿ ಸಿಟಾಂಗ್, ಸಾಲ್ವಿನ್ ಮತ್ತೆ ಇರಾವಾಡಿ. ಸೊ ದೀಸ್ ಆರ್ ದ ರಿವರ್ಸ್ which are flow from Myanmar and which flow into the Bay of Bengal. So right answer option 2. So let's move on to question number 34 ಹೋಗೋಣ. Read the following and choose the correct answer. ಇಲ್ಲಿ ಆಪ್ಷನ್ ಎ, Caspian Sea, the world's largest inland water body,
ನೋ ಡೌಟ್ ಅಟ್ ಆಲ್ ಸರಿ ಇದೆ ಆಪ್ಷನ್. ಆಪ್ಷನ್ ಬಿ ಹೋಗೋಣ. ಮಾಲ್ಡೀವ್ಸ್ ಈಸ್ ದ ಸ್ಮಾಲೆಸ್ಟ್ ಕಂಟ್ರಿ ಇನ್ ಏಷ್ಯಾ ಬೋತ್ ಏರಿಯಾ ಆಸ್ ವೆಲ್ ಆಸ್ ಪಾಪ್ಯುಲೇಷನ್. ಎರಡು ವಿಚಾರದಲ್ಲೂ ಕೂಡ ಕರೆಕ್ಟ್ ಆಗಿದೆ. ಹಾಗಾಗಿ ಆಪ್ಷನ್ ಎ ಬೋತ್ ಎ ಅಂಡ್ ಬಿ ಆರ್ ಕರೆಕ್ಟ್. Okay friends, let's move on to question number 35. Suez Canal, link between the these two, Mediterranean Sea and Red Sea. So for more information you can get it from 10th standard alli ee ondu mention anna madidare, so you can get the more information 10th standard history part alli. So let's move on to question number 36 gogona. The river rises in the Fouta Desolana plateau of Guyana is. The right answer is the Niger river. Niger river ಅನ್ನೋದು ಫೌಟಾ ಡಿಸಲೋನಾ ಪ್ಲಾಟ್ಯೂ ಆಫ್ ಗಯಾನಾದಲ್ಲಿ ಈ ಒಂದು ರಿವರು ಬರ್ತ್ ಅನ್ನ ಪಡ್ಕೊಳ್ಳುತ್ತೆ ಅಥವಾ ರೈಸಸ್ ಆಗುತ್ತೆ. ಸೊ ಕ್ವಶನ್ ನಂಬರ್ 37, ಇಟ್ ಈಸ್ ನೋನ್ ಆಸ್ ವೈನ್ ಕಂಟ್ರಿ. ಆಪ್ಷನ್ 3 ಕ್ಯಾಲಿಫೋರ್ನಿಯಾ. ಕ್ಯಾಲಿಫೋರ್ನಿಯಾ ಈಸ್ ನೋನ್ ಆಸ್ ವೈನ್ ಕಂಟ್ರಿ ಅಂತೇಳಿ ಕರ್ಕೊಳ್ತೀವಿ ಫ್ರೆಂಡ್ಸ್. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 38 ಹೋಗೋಣ. The ground distance between the 2 degrees of latitudes is. ಇಲ್ಲಿ 2 degrees of latitudes ಅಂತ ಕೊಟ್ಟಿದ್ದಾರೆ. ಲ್ಯಾಟಿಟ್ಯೂಡ್ಸ್ ನ ಡಿಸ್ಟೆನ್ಸ್, ಒಂದು ಲ್ಯಾಟಿಟ್ಯೂಡ್ ಇಂದ ಇನ್ನೊಂದು ಲ್ಯಾಟಿಟ್ಯೂಡ್ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ಯಾವ್ದಪ್ಪ, ಎಷ್ಟು ಇರುತ್ತೆ ಅಂದ್ರೆ ಸರಿಯಾದಂತ ಆಪ್ಷನ್ 1 110.4 110.4 ಕಿಲೋಮೀಟರ್ಸ್ ಈಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಲ್ಯಾಂಗಿಟ್ಯೂಡ್ಸ್ ಅಂತ ನೋಡ್ಕೊಂಡ್ರೆ ಇದು ಲ್ಯಾಟಿಟ್ಯೂಡ್ಸ್ ನ ಲೆಂತ್ ಆಯ್ತು. ಲಾಂಗಿಟ್ಯೂಡ್ಸ್ ನೋಡಿಕೊಂಡ್ರೆ ಅದರ ಡಿಸ್ಟೆನ್ಸ್ ಎಷ್ಟಾಗಿರುತ್ತಪ್ಪ ಅಂದ್ರೆ 111.4. ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಲಾಂಗಿಟ್ಯೂಡ್ಸ್. ಮೊದಲನೇ ಆಪ್ಷನ್ ಕರೆಕ್ಟ್ ಆಗಿದೆ. 110.4 ದಟ್ ಈಸ್ ಲ್ಯಾಟಿಟ್ಯೂಡ್ಸ್, 111.4 ದಟ್ ಈಸ್ ಬಿಲಾಂಗ್ಸ್ ಟು ಲಾಂಗಿಟ್ಯೂಡ್ಸ್. ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಗೋಯಿಂಗ್ ಟು ಗೆಟ್ ಇಟ್ 8th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಫಸ್ಟ್ ಲೆಸನ್ ಅವರ್ ಅರ್ತ್ ಅನ್ನೋ ಒಂದು ಪಾಠದಿಂದ ಯು ವಿಲ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್. So let's move on to question number 39th ಹೋಗೋಣ. In India, it is considered as the standard meridian of the country. So in India, it is considered as a standard meridian, that is 82.5 degree east longitude. 82.5 degree east longitude. So for more information, 8th standard alli ide, 9th standard alli ide, 10th standard alli ide, you can get it more information. That is from the geography. 8th standard first lesson geography, our earth alli ತಿಳ್ಕೋಬಹುದು. 10th standard alli geography ಫಸ್ಟ್ ಲೆಸನ್ ಅಲ್ಲೇ ಇದೆ. ಯು ಕ್ಯಾನ್ ಗೋಯಿಂಗ್ ಟು ಗೆಟ್ ಇಟ್ ಜಿಯೋಗ್ರಫಿ ಫಸ್ಟ್ ಲೆಸನ್ ಅವರ್ ಇಂಡಿಯಾ ಅನ್ನೋ ಒಂದು ಲೆಸನ್ ಇಂದ ಯು ವಿಲ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್. ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 40 ಹೋಗೋಣ. ಇನ್ ದಿಸ್ ಲೇಯರ್ ಓಝೋನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಗ್ಯಾಸ್. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಸ್ಟ್ರಾಟೋಸ್ಪಿಯರ್. ಸ್ಟ್ರಾಟೋಸ್ಪಿಯರ್ ಈಸ್ ದ ರೈಟ್ ಆನ್ಸರ್. 8th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಸೆಕೆಂಡ್ ಲೆಸನ್ ಅಲ್ಲಿ ಯು ಕ್ಯಾನ್ ಗೋಯಿಂಗ್ ಟು ಗೆಟ್ ಇಟ್ ಫ್ರಮ್ ದಿಸ್ ಆನ್ಸರ್. ಓಕೆ, so let's move on to the average air pressure of the atmosphere at the sea level. So the right answer is option 4 1013.25 MB. So this is the right answer. Question number 41 ಗೆ. For more information 8th standard geography ನಲ್ಲಿ ಈ ಒಂದು atmosphere ಅನ್ನೋ ಒಂದು ಲೆಸನ್ ಅಲ್ಲಿ ಇದೆ. ಈ ಒಂದು ಇನ್ಫಾರ್ಮೇಶನ್ ಅನ್ನು you can get it from that lesson. Let's move on to question number 42 ಹೋಗೋಣ. It links Mangaluru and ಚಿಕ್ಕಮಗಳೂರು. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಫಸ್ಟ್ ಆಪ್ಷನ್ ಚಾರ್ಮಡಿ ಘಾಟ್. ಚಾರ್ಮಡಿ ಘಾಟ್ ಈಸ್ ದ ರೈಟ್ ಆನ್ಸರ್. ಸೊ ಡಿಯರ್ ಫ್ರೆಂಡ್ಸ್, ನೀವು 9th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಸೆಕೆಂಡ್ ಲೆಸನ್ ಅಲ್ಲಿ ಯು ವಿಲ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಆಲ್ ದ ಲಿಂಕ್ಸ್ಗಳ ಬಗ್ಗೆ, ಶಿರಡಿ ಘಾಟ್ ಬಗ್ಗೆ, ಆಗುಂಬೆ ಘಾಟ್ ಬಗ್ಗೆ, ಹುಳಿಕಲ್ ಘಾಟ್ ಬಗ್ಗೆ ಎಲ್ಲ ಲಿಂಕ್ಸ್ಗಳು ಯಾವುದಕ್ಕೆ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಮೋರ್ ಇನ್ಫಾರ್ಮೇಶನ್ 9th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಸೆಕೆಂಡ್ ಲೆಸನ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀರಿ. ಒನ್ಸ್ ಗೋ ಥ್ರೂ ಇಟ್. ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 43 ಹೋಗೋಣ. ದಿಸ್ ಕೈಂಡ್ ಆಫ್ ಸಾಯಿಲ್ ಈಸ್ ಫಾರ್ಮ್ಡ್ ಬೈ ದ ವೆದರಿಂಗ್ ಆಫ್ ಬಸಾಲ್ಟ್ ರಾಕ್ಸ್. ಬಸಾಲ್ಟ್ ರಾಕ್ ನಿಂದ ವೆದರಿಂಗ್ ಆಗ್ತಾ ಇರತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಬ್ಲಾಕ್ ಸಾಯಿಲ್. ಬ್ಲಾಕ್ ಸಾಯಿಲ್ ಇಂದ ಬ್ಲಾಕ್ ಸಾಯಿಲ್ ವಿಚ್ ಈಸ್ ಫಾರ್ಮ್ಡ್ ಬೈ ದ ವೆದರಿಂಗ್ ಆಫ್ ಬಸಾಲ್ಟ್ ರಾಕ್ಸ್. ಫಾರ್ ಮೋರ್ ಇನ್ಫಾರ್ಮೇಶನ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ, 8th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ, ಈವನ್ 10th ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ ಇದೆ. 8th ಸ್ಟ್ಯಾಂಡರ್ಡ್ ಅಲ್ಲಿ ಸೊ ಯು ವಿಲ್ ಗೆಟ್ ದಟ್ ಈಸ್ ಜಿಯೋಗ್ರಫಿ ಪಾರ್ಟ್ ಅಲ್ಲಿ ಥರ್ಡ್ ಲೆಸನ್ ಅಲ್ಲಿ ಯು ವಿಲ್ ಗೆಟ್ ಇಟ್ ಮೋರ್ ಇನ್ಫಾರ್ಮೇಶನ್. 9th ಸ್ಟ್ಯಾಂಡರ್ಡ್ ಅಲ್ಲಿ ಜಿಯೋಗ್ರಫಿ ಸಾಯಿಲ್ಸ್ ಆಫ್ ಕರ್ನಾಟಕದಲ್ಲಿ ಯು ವಿಲ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್. 10th ಸ್ಟ್ಯಾಂಡರ್ಡ್ ಅಲ್ಲಿ ಜಿಯೋಗ್ರಫಿ ಸಾಯಿಲ್ಸ್ ಆಫ್ ಇಂಡಿಯಾದಲ್ಲಿ ಯು ವಿಲ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 44 ಹೋಗೋಣ. ಹೀಗಿದೆ, ಎರಡು ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ, ಏನೇನು ಅಂತ ಕರೆಕ್ಟ್ ಆನ್ಸರ್ ಅನ್ನ ಚೂಸ್ ಮಾಡಬೇಕು ಅಂತ. ಸ್ಕ್ರಬ್ ಫಾರೆಸ್ಟ್ಸ್ ಅಂಡ್ ಗ್ರಾಸ್ ಲ್ಯಾಂಡ್ಸ್, ದೀಸ್ ಆರ್ ಫೌಂಡ್ ಇನ್ ಏರಿಯಾಸ್ ಹ್ಯಾವಿಂಗ್ 100 to 200 centimeter rainfall.
desert vegetation, these are found in the areas with annual rainfall 10 to 50 centimeters ಅಂತ ಕೊಟ್ಟಿದ್ದಾರೆ. ಈ ಆಪ್ಷನ್ ಬಿ ಏನಿದೆ, ದಿಸ್ ಇಸ್ ದ ರೈಟ್ ಆನ್ಸರ್. Exactly, the desert vegetation which is found in the areas which are receiving the rainfall with 10 to 50 centimeter rainfall. Not a problem. Scrub forest ಮತ್ತೆ grasslands ಏನಿದೆ, it is not located in 100 and 200 centimeter. Actual ಆಗಿ the areas which are receiving 100 to 200 centimeter ಅಲ್ಲಿ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ಸ್ ಬೆಳಿತಾವೆ. ಬಟ್ ಸ್ಕ್ರಬ್ ಫಾರೆಸ್ಟ್ ಮತ್ತೆ ಗ್ರಾಸ್ ಲ್ಯಾಂಡ್ಸ್ ಎಲ್ಲಪ್ಪ ಅಂತಂದ್ರೆ ದ ಏರಿಯಾಸ್ ವಿಚ್ ಆರ್ ರಿಸೀವಿಂಗ್ ದ ರೈನ್ಫಾಲ್ 60 to 100 ಸೆಂಟಿಮೀಟರ್ ಆಫ್ ರೈನ್ಫಾಲ್ ಎಲ್ಲಿ ಬೀಳುತ್ತೆ ಆ ಏರಿಯಾಗಳಲ್ಲಿ ಸ್ಕ್ರಬ್ ಫಾರೆಸ್ಟ್ ಮತ್ತೆ ಗ್ರಾಸ್ ಲ್ಯಾಂಡ್ಸ್ಗಳು ಕಂಡು ಬರುತ್ತೆ. ಬಟ್ ನಾಟ್ ದ 100 to 200 centimeter. For more information, 10th standard geography, forests of India, 10th standard geography part ಅಲ್ಲಿ ಫಾರೆಸ್ಟ್ಸ್ ಆಫ್ ಇಂಡಿಯಾದಲ್ಲಿ ಯು ವಿಲ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್. ಸೊ ಹಾಗಾಗಿ ದ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಇದಕ್ಕೆ ಆಪ್ಷನ್ ಡಿ ಏನಿದೆ, ಎ ಈಸ್ ಇನ್ಕರೆಕ್ಟ್, ಬಿ ಈಸ್ ಕರೆಕ್ಟ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 45 ಹೋಗೋಣ. ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಪ್ರಶ್ನೆ ಹೀಗಿದೆ, ಇಟ್ ರೈಸಸ್ ನಿಯರ್ ದ ಲೇಕ್ ಮಾನಸ ಸರೋವರ್ ಟಿಬೆಟ್ and flows towards the east. It enters India through a narrow gorge in Arunachal Pradesh. Then it flows to the west and turns to the south in Bangladesh where joins the Ganga. Its length is 2589 kilometers. So the river, it is the Brahmaputra. The right answer is Brahmaputra. ಇದಕ್ಕೆ ರಿಲೇಟೆಡ್ ಆಗಿ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಗೆಟ್ ಇಟ್ 10th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ರಿವರ್ಸ್ ಆಫ್ ಇಂಡಿಯಾ ಅನ್ನೋ ಒಂದು ಲೆಸನ್ ಇದೆ. ಆ ಒಂದು ಲೆಸನ್ ಇಂದ ಯು ಕ್ಯಾನ್ ಗೆಟ್ ಇಟ್ ದ ಮೋರ್ ಇನ್ಫಾರ್ಮೇಶನ್. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 46 ಹೋಗೋಣ. 46th, social science is the practice of continuous and reciprocal learning of the physical and mental process that build the social process it was said by. So that is so this option it is given by James High. The right answer for this option, that is James High, is the right answer. So let's move on to question number 47th ಹೋಗೋಣ. 47th ಹೀಗಿದೆ, the year that the Right to Education Act came into force. The right answer is option 4 is the right answer. So let's question number 48th ಹೋಗೋಣ. So this method is well suited for the students to learn real world situations that are interested to learning. So that is the answer for this. This method is well suited for the students to learn the real world situations that are interested to learning. That is excursion method is the method is interest to learning because of real agi. So as we have told ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಚಿತ್ರದುರ್ಗ ಫೋರ್ಟ್ ಹೀಗಿದೆ ಅಂತ ನಾವು ಬಾಯಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ರೆ ದೇ ವೋಂಟ್ ಗೆಟ್ ದ ಪ್ರಾಪರ್ ಪಿಕ್ಚರ್ ಅನ್ನ ಪಡ್ಕೊಳ್ಳೋದಕ್ಕೆ ಆಗಲ್ಲ. ಪ್ರಾಪರ್ ಆಗಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಚಿತ್ರದುರ್ಗ ಫೋರ್ಟ್ಗೆ ಅಲ್ಲಿ ಇದು ಹೀಗೆ ಅಂತ ಹೇಳಿ ತೋರಿಸಿದಾಗ ದೇ ವಿಲ್ ಗೆಟ್ ದ ಎಕ್ಸಾಕ್ಟ್ ಐಡಿಯಾ ಅವ್ರಿಗೆ ಸಿಕ್ಕುತ್ತೆ. ಹಾಗಾಗಿ the method which is suited for the students the learn to real world situations ಗಳನ್ನು ತಿಳ್ಕೊಳ್ಳೋದಕ್ಕೆ excursion is the wonderful method ಅಂತ ಹೇಳಿ ಕರೀಬಹುದು. Let's move on to question number 49th ಹೋಗೋಣ. Picture chart is an example for, it is a right answer is visual tools. It is a visual tool. Picture chart ಅನ್ನೋದು it is a visual ನೋಡಬಹುದಾಗಿರತಕ್ಕಂತ ಒಂದು ಟೂಲ್ ಆಗಿದೆ. ಹಾಗಾಗಿ picture chart is an example for the visual tool. So question number 50 ಹೋಗೋಣ. question number 50 ಹೀಗಿದೆ, to recount events in the history that continue one after the other on the timeline is. So that is the right answer is second option, progressive timeline. Progressive timeline is the right answer. Question number 50 ಗೆ progressive timeline is the right answer. So ಟೈಮ್ಲೈನ್ ಬಗ್ಗೆ ಯು ವಿಲ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್. ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಇನ್ನೂ ಕೂಡ ಹೆಚ್ಚಿನದಾಗಿ ಕಲೆಕ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಡಿಯರ್ ಫ್ರೆಂಡ್ಸ್, ಸಾಕಷ್ಟು ಮಾಹಿತಿ ಇದೆ ಟೈಮ್ಲೈನ್ ಬಗ್ಗೆ. ಸೊ ಹಾಗಾಗಿ ಯು ವಿಲ್ ಗೆಟ್ ದ ಮೋರ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಟೈಮ್ಲೈನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಅಂತ ಹೇಳ್ತಾ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟಿಲ್ ನೌ ವಾಟ್ ವಿ ಆರ್ ಡಿಸ್ಕಸ್ಡ್ ಡಿಯರ್ ಫ್ರೆಂಡ್ಸ್. ಸೊ ಇನ್ ಕೇಸ್ ಯು ಹ್ಯಾವ್ ಎನಿ ಡೌಟ್ಸ್ ರಿಲೇಟೆಡ್ ಟು ದಿಸ್ ಕಾನ್ಸೆಪ್ಟ್, ಯು ಕ್ಯಾನ್ ಕಾಮೆಂಟ್ ಇನ್ ದ ಕಾಮೆಂಟ್ ಬಾಕ್ಸ್. So in next video
I am going to give you the descriptive answers which are carries for 3 and 4 marks ಗಳ ಬಗ್ಗೆ ಆನ್ಸರ್ಸ್ ಅನ್ನ ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, so I will come back with the next video. Until, keep watching my channel. Thank you. Have a nice day. See you in the next session. Bye bye. Take care.